ಗಿಡಗಳಿಗೆ ಗೊಬ್ಬರ ಹಾಕಲಿಕ್ಕೆ ಅಂತ ಸಗಣಿ ತಂದಿಟ್ಟಿದ್ದೆ. ಯಾವ ರೀತಿ ಮಾಡಿದೆ ನೋಡಿ, ಇಲಿಗಳೆಲ್ಲ ಕೊಟ್ಟೆಗಳನ್ನು ಹರಿಬಿಟ್ಟು ನೋಡಿ ಈ ರೀತಿ ಕಣ್ಣು ಮಾಡಿಬಿಟ್ಟಿದೆ ಕೊಟ್ಟೆಗಳನ್ನು. ಇವತ್ತು ಹೀರೆ ಗಿಡಕ್ಕೆ ಗೊಬ್ಬರ ಹಾಕೋಣ ಅಂತ ಹೀರೆ ಗಿಡದ ಬುಡ ಬಿಡಿಸ್ತಾ ಇದ್ದೀವಿ. ನಮ್ಮ ಮನೆಯವರು ಬುಡ ಬಿಡಿಸ್ತಾ ಇದ್ದಾರೆ. ಸುತ್ತಲೂ ಈ ರೀತಿ ರೌಂಡಾಗಿ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ಸುತ್ತಲೂ ಸಗಣಿಯನ್ನು ಹಾಕ್ತೀವಿ. ಫಸ್ಟ್ ಗೊಬ್ಬರನ ನಾವು 3 ಎಲೆ ಆಗಿದ್ಮೇಲೆ ಕೊಡ್ತೀವಿ. ಸೆಕೆಂಡ್ ಗೊಬ್ಬರ ಸ್ವಲ್ಪ ಲೇಟ್ ಆದರೂ ಆಗುತ್ತೆ. ಫಸ್ಟ್ ಗೊಬ್ಬರ 3 ಎಲೆ ಬಂದಿದ್ದೆ ನಮಗೆ ನಾವು ಗೊಬ್ಬರವನ್ನು ಕೊಡ್ತೀವಿ. ಸಗಣಿ ತಂದುಬಿಟ್ಟು ತುಂಬ ದಿನ ಆಗಿಬಿಡ್ತು. ಹಾಗಾಗಿ ಸಗಣಿಗೆ ಒಂಥರ ಫಂಗಸ್ ಥರ ಬಂದುಬಿಟ್ಟಿದೆ ಸಗಣಿ. ಮಳೆ ಬರದೆ 15 ದಿನ ಆಗಿತ್ತು. ಇವತ್ತು ಮಳೆ ಬಂದ ಕಾರಣ ಇವತ್ತು ಸಗಣಿ ಹಾಕೋಣ ಅಂತ ಹಾಕ್ತಿದ್ದೀವಿ. ಇದ್ದಾಳೆ ನೋಡಿ, ಬೈತಿದ್ದಾಳೆ ವಿಡಿಯೋ ಮಾಡ್ತೀನಿ ಅಂತ. ಹಾಕು ಹಾಕು, ಕೈಲಾಕೆ ಕೊಟ್ಟಿಲ್ಲ ಅಂತ ಹಾಕ್ತಿ. ಕೈಲಲ್ಲಿ ಇಡುತ್ತಿಲ್ಲ. ಬೀಳುವುದೂ ಇಲ್ಲ, ಬೀಳ್ತದಿಲ್ಲ. ಇತ್ತೆ ನಾ ಕೈಲಲ್ಲಿ ಇಡುದೆ. ಈ ಒಂದು ಗಿಡ ಹಾಕೋರ್ತಕ್ಕ ಪಪ್ಪಂದು ಅಷ್ಟು ಗಿಡನೂ ಆಯ್ತದೆ. ಪಪ್ಪಿನ ಸೊಗ್ಗಣಿನ ಹಾಕ್ಲಿಲ್ಲ, ಎಲ್ಲ ಹಾಕಬೇಕು. ಹೇಳ್ಬೇಕು ಅಂತರುವ ಅದೇ ಅಂತದ ಹೇಳು. ನೋಡಿ ಫ್ರೆಂಡ್ಸ್, ನಮ್ಮ ಸಗಣಿ ಹಾಕಿ ಕೊಟ್ಟದ ಅಮ್ಮ. ಗೊತ್ತಾಗ್ತದೆ, ನಾನು ವಿಡಿಯೋ ಮಾಡ್ತೆ ಪಾಪ. ಎರಡೂ ಕಡೆನೂ ಮಣ್ಣನ್ನು ಎತ್ಕೊಡ್ಬೇಕು. ನೋಡಿ, ಆ ಕಡೆನೂ ಮಣ್ಣನ್ನು ಎತ್ಕೊಡ್ತಾ ಇದ್ದಾರೆ. ಇದಕ್ಕೆ 4 ಎಲೆ ಆಗ್ಬಿಟ್ಟಿದೆ. ಇದಕ್ಕೆ 3 ಎಲೆ. ಇದಕ್ಕೆ ಗೊಬ್ಬರ ಸೊಪ್ಪು ಅಂತೀವಿ ನಾವು. ಸೆಕೆಂಡ್ ಸಲ ಗೊಬ್ಬರ ಕೊಡುವಾಗ ಈ ಸೊಪ್ಪನ್ನು ಹಾಕಿಬಿಟ್ಟು ಸಗಣಿ ಹಾಕಿ ಕೊಡ್ತೀವಿ. ಗಿಡಗಳು ಚೆನ್ನಾಗಿ ಆಗುತ್ತೆ ಅಂತ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಗೊಬ್ಬರ ಸೊಪ್ಪನ್ನು ಗಿಡದ ಸುತ್ತಲೂ ಹರಡಿಬಿಟ್ಟು ಅದ್ರ ಮೇಲೆ ಸಗಣಿಯನ್ನು ಹಾಕ್ತೀವಿ ಸುತ್ತಲೂ. ಆಮೇಲೆ ಗೊಬ್ಬರ ಸೊಪ್ಪು ಕಾಣದ ಹಾಗೆ ಫುಲ್ ಮಣ್ಣನ್ನು ಮುಚ್ತೀವಿ. ಯಾವುದೇ ಗಿಡಗಳಿಗಾಗಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕೋದಿಲ್ಲ. ಈ ರೀತಿ ಸೊಪ್ಪನ್ನು ಕೊಚ್ಚಿಬಿಟ್ಟು ಸಗಣಿಯನ್ನು ಹಾಕ್ತೀವಿ ಅಷ್ಟೇ. ತರಕಾರಿ ಗಿಡ ಚೆನ್ನಾಗಿ ಆಗುತ್ತೆ. ನೀರು ನಿಲ್ಲದ ಹಾಗೆ ಮಣ್ಣನ್ನು ಎತ್ತಾಕಬೇಕು ಗಿಡಗಳಿಗೆ, ಇಲ್ಲ ಅಂದರೆ ಗಿಡ ಕೊಳೆತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಕಡೆ ಈ ಕಡೆ 2 ಸೈಡು ನೀರು ನಿಲ್ಲದ ಹಾಗೆ ಮಣ್ಣನ್ನು ಬಿಡಿಸ್ಕೊಳ್ಬೇಕು. ಈಗ ಪೂರ್ತಿ ಮಣ್ಣು ಹಾಕಿದ್ದಾಯಿತು. ಇನ್ನು ಒಂದು ಸಲ
ಗೊಬ್ಬರ ಹಾಕೋದುಂಟು ಲಾಸ್ಟ್ ಸಲ. ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.